ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಚಾರಿಯಟ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಬರೋಣ. ಇದು 7th ಕಾರ್ಡು ರೆಡವೆಟ್ ಟ್ಯಾರೋ ಡೆಕ್ಕಲ್ಲಿ, ಅರ್ಥ ಆಯ್ತಾ? ಸೊ ನೀವು ಈ ಚಾರಿಯಟ್ ಕಾರ್ಡ್ನ ಯಾವ ಝೋಡಿಯಾಕ್ ಸೈನ್ ಆಸ್ಟ್ರಾಲಜಿಗೆ ರೆಸನೇಟ್ ಮಾಡ್ಬೋದು, ಯಾವುದಕ್ಕೆ ರೆಸನೇಟ್ ಮಾಡ್ಬೋದು ಅಂತಂದರೆ ನೀವು ಇದನ್ನು ಕ್ಯಾನ್ಸರ್ ಸೈನಿಗೆ ರೆಸನೇಟ್ ಮಾಡ್ಬೋದು. ಯಾಕೆ? ಇಲ್ಲಿ ನೀವೊಂದು ಬ್ಯಾಲೆನ್ಸ್ ಲೈಕ್ ಕೈಂಡ್ ಆಫ್ ಎನರ್ಜೀಸ್ನ ನೋಡ್ಬೋದು. ಮತ್ತು ಇಲ್ಲಿ ತುಂಬ ಮೂನ್ ಎನರ್ಜೀಸ್ನ ನಾವು ಚಾರಿಯಟಲ್ಲಿ ನೋಡ್ಬೋದು. ಲೈಕ್ ಯು ಕ್ಯಾನ್ ಸಿ ಇಲ್ಲಿ ವೈಟ್ ಎನರ್ಜೀಸ್ನ ನೋಡ್ಬೋದು, ವೈಟ್ ಆ್ಯಂಡ್ ಬ್ಲ್ಯಾಕ್ ಎನರ್ಜಿ, ಲೈಕ್ ನೈಟ್ ಆ್ಯಂಡ್ ಮೂನ್ ಎನರ್ಜಿನ ಎಲ್ಲದನ್ನು ಅಬ್ಸರ್ವ್ ಮಾಡ್ಬೋದು. ತುಂಬ ಸ್ಟಾರ್ಸ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ನೋಡಿ, ಲೈಕ್ ಮೂನ್ ಇದ್ರ ಥರನೂ ಅಬ್ಸರ್ವ್ ಮಾಡ್ಬೋದು. ಸೊ ದಿಸ್ ಸೊ ಮಚ್ ಆಫ್ ಮೂನ್ ಕನೆಕ್ಟಿವಿಟಿ ಇಲ್ಲಿ. ಹಾಗಾಗಿ ಈ ಚಾರಿಯಟ್ ಕಾರ್ಡ್ನ ನಾವು ಕ್ಯಾನ್ಸರ್ ಝೋಡಿಯಾಕ್ ಸೈನ್ ಆಸ್ಟ್ರಾಲಜಿ ಬೆಲ್ಟ್ಗೆ ರೆಸನೇಟ್ ಮಾಡ್ತೀವಿ, ಅರ್ಥ ಆಯ್ತಾ? ಇವಾಗ ಈ ಚಾರಿಯಟ್ ಕಾರ್ಡು ಅಪ್ರೈಟ್ ಕಾರ್ಡ್ ಏನು ಅರ್ಥ ಕೊಡುತ್ತೆ ಅಂತ ತಿಳ್ಕೊತಾ ಬರೋಣ. ಯಾವಾಗಲೇ ಚಾರಿಯಟ್ ಕಾರ್ಡ್ ನಿಮ್ಮ ರೀಡಿಂಗಲ್ಲಿ ಬಂದರೆ ಇಟ್ ಈಸ್ ಅ ವೆರಿ ಪಾಸಿಟಿವ್ ಕಾರ್ಡ್ ಅಂತ, ಇಟ್ಸ್ ಅ ಕ್ಲಿಯರ್ ಎಸ್ ಕಾರ್ಡ್ ಅಂತ, ಅರ್ಥ ಆಯ್ತಾ? ಈ ಚಾರಿಯಟ್ ಕಾರ್ಡ್ ಏನು ಹೇಳ್ತಾ ಬರುತ್ತೆ ಅಂತಂದರೆ, ಇದು ನೀವೇನಾದ್ರು ಒಂದು ಕೆಲಸ ಸ್ಟಾರ್ಟ್ ಮಾಡಿದರೆ ಅದು ತುಂಬ ಚೆನ್ನಾಗಿ ಕೈಗತ್ತುತ್ತೆ ಅಂತ ಹೇಳುತ್ತೆ. ಅಂದರೆ ಗೋ ಅಹೆಡ್ ಅಂತ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಮತ್ತು ನೀವು ನಿಮ್ಮ ಲೈಫಲ್ಲಿ ಒಳ್ಳೆ ಕಂಟ್ರೋಲ್ ತೊಗೊತಾ ಇದ್ದೀರಂತ ಈ ಕಾರ್ಡಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲೊಬ್ಬ ಚಾರಿಟಿಯರ್ ಇದ್ದಾರೆ, ಅವನು ಒಂದು ಬ್ಲ್ಯಾಕ್ ಮತ್ತು ವೈಟ್ ಇನ್ ಆ್ಯಂಡ್ ಯಾಂಗ್ ಎನರ್ಜಿನ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಓಡಿಸ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಸೊ ನೀವು ನಿಮ್ಮ ಲೈಫನ್ನು ಒಳ್ಳೆ ಹಿಡಿತದಲ್ಲಿ ಇಟ್ಕೊಂಡು ನಿಮ್ಮ ಲೈಫ್ನ ಚೆನ್ನಾಗಿ ಸಾಗಿಸ್ತಾ ಇದ್ದೀರಾ. ಅಂದರೆ ನಿಮ್ಮ ಹೆಲ್ತ್ನ ನೀವು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ, ಫೈನಾನ್ಸಸ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ, ಕರಿಯರಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಫ್ಯಾಮಿಲಿನೂ ಚೆನ್ನಾಗಿ ನೋಡ್ಕೊಂಡು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನೆಲ್ಲ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಾ ಅಂತ ತೋರಿಸುತ್ತೆ. ನೀವು ನಿಮ್ಮ ಲೈಫ್ ಮೇಲೆ ಒಳ್ಳೆ ಹಿಡಿತ ಇಟ್ಕೊಂಡಿದ್ದೀರಾ, ನಿಮ್ಮನ್ನು ಸಹ ನೀವು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಅಂತ ತೋರಿಸುತ್ತೆ. ಮತ್ತು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ಇದು ಬಂದ್ಬಿಟ್ಟು ನೀವು ನಿಮ್ಮ ಡೆಸ್ಟಿನೇಷನ್ ಕಡೆ ಆಲ್ಮೋಸ್ಟ್ ತಲುಪ್ತಿದ್ದೀರಾ ಅಂತ ತೋರಿಸುತ್ತೆ, ವಿಚ್ ಇಸ್ ಅ ಗುಡ್ ಸೈನ್. ನೀವೇನಾದ್ರು ತುಂಬ ಹಾರ್ಡ್ ವರ್ಕ್ ಮಾಡಿ ಎಫರ್ಟ್ಸ್ ಹಾಕಿದ್ದೆ ನೀವು ನಿಮ್ಮ ಡೆಸ್ಟಿನೇಷನ್ಗೆ ತುಂಬ ಹತ್ತಿರ ಇದ್ದೀರಾ, ನೀವು ನಿಮ್ಮ ಎಂಡ್ ಗೋಲಿಗೆ ತುಂಬ ಹತ್ತಿರ ಇದ್ದೀರಾ ಅಂತಲೂ ತೋರಿಸುತ್ತೆ. ಮತ್ತು ಇನ್ನೊಂದೇನು ಹೇಳುತ್ತೆ ಅಂತಂದರೆ, ನಿಮ್ಗೆ ಏನೇ ಸಮಸ್ಯೆಗಳು ಬಂದರೂ ಸಹ ನೀವು ಅದನ್ನು ಮುನ್ನುಗ್ಗಿ ಅದನ್ನು ವಿತ್ ಫುಲ್ ಫೋರ್ಸ್, ವಿತ್ ಫುಲ್ ಸ್ಟ್ರಾಂಗ್ ವಿಲ್ ಪವರ್ ಫೋಕಸ್ಸಿಂದ ಎದುರಿಸಿ ಆ ಪ್ರಾಬ್ಲಮ್ಸಿಂದ ಓವರ್ಕಮ್ ಮಾಡೋಷ್ಟು ತಾಕತ್ತಿದೆ. ಆ್ಯಂಡ್ ನೀವು ಆ ಪ್ರಾಬ್ಲಮ್ಸ್ನ ಹಿಂಗೆ ಓವರ್ಕಮ್ ಮಾಡ್ತಾ ಇದ್ದೀರಾ, ಗುಡ್ ಜಾಬ್ ಅಂತ ಈ ಚಾರಿಯಟ್ ಅಪ್ರೈಟ್ ಕಾರ್ಡ್ ಹೇಳುತ್ತೆ. ಇದು ತುಂಬ ಸಕ್ಸಸ್ಫುಲ್ ಕಾರ್ಡ್ ತೋರಿಸುತ್ತೆ. ಮತ್ತು ನಿಮ್ಮ ಹತ್ರ ಇರೋ ಮ್ಯಾಸ್ಕ್ಲಿನ್ ಫೆಮಿನಿನ್ ಎನರ್ಜಿನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದೀರಾ. ನೀವು ಇದು ನೋಡ್ಬೋದು, ಬ್ಲ್ಯಾಕ್ನ ಯೂಶ್ವಲಿ ನಾವು ಇನ್ ಮ್ಯಾಸ್ಕ್ಲಿನ್ ಎನರ್ಜಿ ಅಂತ ಹೇಳ್ತೀವಿ, ಯಾಂಗ್ ಬಂದ್ಬಿಟ್ಟು ಫೆಮಿನಿನ್ ಎನರ್ಜಿ, ವೈಟ್ ಎನರ್ಜಿ ನೋಡ್ಬೋದು. ಸೊ ನಿಮ್ಮ ಮ್ಯಾಸ್ಕ್ಲಿನ್ ಮತ್ತು ಫೆಮಿನಿನ್ ಎನರ್ಜಿ, ಇನ್ ಆ್ಯಂಡ್ ಯಾಂಗ್ ಎನರ್ಜಿನೂ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ. ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ, ಅವರು ಗಂಡಸಾಗಿರಲಿ ಹೆಂಗಸಾಗಿರಲಿ ಯಾರೇ ಆದರೂ ಸಹ ಅವ್ರಿಗೆ ಮ್ಯಾಸ್ಕ್ಲಿನ್ ಎನರ್ಜಿ, ಫೆಮಿನಿನ್ ಎನರ್ಜಿ ಎರಡೂ ಎನರ್ಜಿ ಸಹ ಪ್ರತಿಯೊಬ್ಬ ಗಂಡಸಲ್ಲೂ ಹೆಂಗಸಲ್ಲೂ ಇರುತ್ತೆ. ಈ ಪರ್ಟಿಕ್ಯುಲರ್ ವ್ಯಕ್ತಿ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಅವ್ರ ಹತ್ರ ಮ್ಯಾಸ್ಕ್ಲಿನ್ ಫೆಮಿನಿನ್ ಎನರ್ಜಿ ತುಂಬ ಚೆನ್ನಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಬದುಕ್ತಾ ಇದ್ದಾರೆ, ವಿಚ್ ಈಸ್ ವೆರಿ ಗುಡ್ ಅಂತ ತೋರಿಸುತ್ತೆ ಇದು, ಆಯಿತಾ? ಮತ್ತು ಇನ್ನೊಂದೇನಂತಂದರೆ, ಟ್ರಾವೆಲ್ ಬರ್ತಾ ಇದೆ, ನೀವೆಲ್ಲೋ ಟ್ರಾವೆಲಿಂಗ್ ಹೋಗ್ಬೋದು ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು, ನೀವು ಈ ಚಾರಿಯಟ್ ಓಡಿಸ್ತಾ ಇದ್ದಾರೆ ಅಂದರೆ ಅವ್ರು ಎಲ್ಗೋ ಹೋಗ್ತಾ ಇದ್ದಾರೆ ಅಂತ. ಸೊ ಇದು ಟ್ರಾವೆಲ್ ಕೂಡ ತೋರಿಸುತ್ತೆ. ಮತ್ತು ಇದು ನೀವು ಒಂದು ಹೊಸ ವೆಹಿಕಲ್, ಒಂದು ಹೊಸ ವಾಹನನ ಖರೀದಿಸ್ಬೋದು ಅಂತಲೂ ತೋರಿಸುತ್ತೆ. ನೀವು ಒಳ್ಳೆ ವಾರಿಯರ್ ಸ್ಪಿರಿಟ್ ವ್ಯಕ್ತಿ, ಇಲ್ಲ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರೋ ಅವ್ರಿಗೆ ಒಳ್ಳೆ ವಾರಿಯರ್ ಸ್ಪಿರಿಟ್ ಇದೆ ಅಂತಲೂ ತೋರಿಸುತ್ತೆ, ಆಯಿತಾ? ಸೊ ಇದು ಬಂದ್ಬಿಟ್ಟು ಅಪ್ರೈಟ್ ಚಾರಿಯಟ್ ಕಾರ್ಡ್ದು ಅರ್ಥ. ಇವಾಗ ನಾವು ರಿವರ್ಸ್ ಚಾರಿಯಟ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಬರೋಣ. ಯಾವಾಗಲೇ ರಿವರ್ಸ್ ಚಾರಿಯಟ್ ಕಾರ್ಡ್ ನಿಮ್ಮ ರೀಡಿಂಗಲ್ಲಿ ಬಂದರೂ ಸಹ ಇಟ್ಸ್ ಎ ನೋ ಕಾರ್ಡ್ ಅಂತ ಅರ್ಥ, ಆಯಿತಾ? ಈ ರಿವರ್ಸ್ ಕಾರ್ಡ್ ಏನೇ ಅರ್ಥ ಬರುತ್ತೆ ಅಂದರೆ, ನೀವು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ, ನಿಮ್ಮ ಮ್ಯಾಸ್ಕ್ಲಿನ್ ಫೆಮಿನಿನ್ ಎನರ್ಜಿನೂ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ, ನೀವು ಕರೆಕ್ಟಾಗಿ ನಿಮ್ಮ ಗುರಿ ಕಡೆ ಫೋಕಸ್ ಮಾಡ್ತಾ ಇಲ್ಲ, ತುಂಬ ಕನ್ಫ್ಯೂಸ್ ಆಗಿದ್ದೀರಾ, ನಿಮ್ಮ ಲೈಫಲ್ಲಿ ಅಂತ ಹಿಡ್ತಾನೆ ಕಳ್ಕೊಂಡ್ಬಿಟ್ಟಿದ್ದೀರಾ, ಮತ್ತು ನಿಮಗೊಂಥರ ಪವರೇ ಇಲ್ಲ ಅನ್ನೋ ಥರ ಅನಿಸ್ತಾ ಇದೆ. ಮತ್ತು ನೀವು ತುಂಬ ಒಂಥರ ರಿವೆಂಜ್, ನಿಮಗೆ ಕೆಲಸ ಆಗ್ತಾ ಇಲ್ವಾ, ನೀವು ಒಂಥರ ರಿವೆಂಜ್ ಆ್ಯಟಿಟ್ಯೂಡಲ್ಲಿದ್ದೀರಾ, ಅದು ಒಳ್ಳೇದಲ್ಲ ಅಂತ ಹೇಳ್ತಾ ಇದೆ. ಇಲ್ಲಾಂದರೆ ಏನೋ ಒಂದು ಕೆಲಸ ನೀವು ಕೈ ಹಾಕ್ತಿರೋದು ಆಗ್ತಾ ಇಲ್ಲ, ಅದಕ್ಕೆ ನೀವು ತುಂಬ ಫೋರ್ಸ್ ಮಾಡ್ತಾ ಇದ್ದೀರಾ, ಆಗಬೇಕು ಅಂತ.
ಅಂದರೆ ರಾಂಗ್ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರಾ, ಇಲ್ಲ ಫೋರ್ಸ್ಫುಲ್ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರಾ, ಅದು ತಪ್ಪು. ಬಿಕಾಸ್ ಒಂದಿಷ್ಟು ಕೆಲಸಗಳು ಅದ್ರ ಡಿವೈನ್ ಟೈಮಿಂಗಲ್ಲೇ ಆಗೋದು. ನೀವೆಷ್ಟೇ ಫೋರ್ಸ್ ಮಾಡಿದ್ದು ಆ ಕೆಲಸ ಅದೇ ಟೈಮಿಗೆ, ಅದು ಯಾವ ಟೈಮಿಗೆ ಆಗಬೇಕೋ ಅದೇ ಟೈಮ್ಗೆ ಆಗೋದಂದರೆ, ಫಾರ್ ಎಕ್ಸಾಂಪಲ್ ಒಂದು ಕೆಲಸ ಸಿಗೋದಾಗಲಿ, ಒಂದು ಮದುವೆ ಆಗೋದಾಗಲಿ, ಮಕ್ಕಳಾಗೋದಾಗಲಿ, ಇದೆಲ್ಲದು ಅದೇ ಒಂದು ಡಿವೈನ್ ಟೈಮಿಂಗ್ ಇರುತ್ತೆ, ಅದು ಡಿವೈನ್ ಅಲೈನ್ಮೆಂಟ್ ಇರುತ್ತೆ. ಅದು ಅದೇ ಟೈಮ್ಗೆ ಆಗೋದು. ನೀವೆಷ್ಟು ಫೋರ್ಸ್ ಮಾಡಿದರೂ ಆ ಕೆಲಸ ಆಗಲ್ಲ. ಅದು ಯಾವಾಗ ದೇವ್ರು ಇಚ್ಛಿಸ್ತಾರೋ ಅದು ಅವಾಗಲೇ ಆಗೋದು. ಈ ಸಿನಾರಿಯೋಲಿ ನೀವು ಯಾರ ಬಗ್ಗೆ ಕೇಳ್ತಾ ಇದ್ರು ಅವರು ಒಂದು ಸಿನಾರಿಗೆ ತುಂಬ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ತೋರಿಸುತ್ತೆ. ಇದನ್ನೊಂದು ಏನು ತೋರಿಸುತ್ತೆ ಅಂದರೆ, ಮೇ ಬಿ ನೀವು ತುಂಬ ಆ ಲಾಸಸ್ ಅಂಡರ್ಗೋ ಆಗ್ತೀರ, ಹಾಗಾಗಿ ನೀವು ಒಂಥರ ನಿಮ್ಮ ಮೇಲೆ ಹಿಡ್ತಾನೆ ಕಳ್ಕೊತಾ ಇದ್ದೀರಾ. ತುಂಬ ಒಂಥರ ಕನ್ಫ್ಯೂಷನ್ನು ಆ ಥರ ಎಲ್ಲ ಆಗ್ತಾಯಿದೆ, ನಿಮಗೆ ಫೋಕಸ್ ಇಲ್ಲ. ಮತ್ತು ಇನ್ನೊಂದು ಏನಂತಂದರೆ, ನಿಮ್ಮ ಲೈಫೇ ನಿಮ್ಮ ಕಂಟ್ರೋಲಿಂದ ಹೋಗ್ತಾ ಇರೋ ಥರ ಫೀಲ್ ಆಗ್ತಾ ಇದೆ. ಸೊ ಇದಕ್ಕೆ ಗೈಡೆನ್ಸ್ ಬಂದುಬಿಟ್ಟು ಗೋ ವಿತ್ ದ ಫ್ಲೋ, ಟೇಕ್ ಒನ್ ಸ್ಟೆಪ್ ಎಟ್ ಎ ಟೈಮ್. ಯಾವುದಕ್ಕೂ ಫೋರ್ಸ್ ಮಾಡಬೇಡಿ. ಎಲ್ಲದು ಅಪ್ಪ ದೇವರೇ ನೀನೇ ಎಲ್ಲ ನೋಡ್ಕೋ ಅಂತ ಹೇಳ್ಬಿಟ್ಟು ನಿಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆಗಳನ್ನ ಡಿಸಿಪ್ಲಿನ್ಡಾಗಿ ಮಾಡ್ತಾ ಬನ್ನಿ. ಗೋ ವಿತ್ ದ ಫ್ಲೋ, ದೇವ್ರಿಗೆ ಬಿಟ್ಬಿಟ್ಟು ನಿಮ್ಮ ಕೆಲಸಗಳನ್ನ ಮಾಡಿ ಅನ್ನೋದೇ ಇಲ್ಲಿ ಗೈಡೆನ್ಸ್ ಬರೋದು, ಆಯಿತಾ? ಇಲ್ಲ ಅಂತಂದರೆ ನೀವು ಯಾವುದೋ ಒಂದು ಕೆಲಸನ ಸ್ಟಾರ್ಟ್ ಮಾಡಿದ್ದೆ, ನೀವು ಅದು ರಾಂಗ್ ದಾರಿಯಲ್ಲಿ ಹೋಗ್ತಾ ಇದ್ದೀರ ಅಂದರೆ, ಮೇ ಬಿ ನೀವು ಒಂದು ರಾಂಗ್ ದಾರಿಯಲ್ಲಿ ಇದು ಮಾಡ್ತು ಅಂದರೆ, ಒಂದು ಸರಿಯಾದ ಧಾರ್ಮಿಕ ಪಾತ್ನ ಮಾಡ್ತಾ ಇಲ್ಲ, ಅಂದರೆ ಏನಾದ್ರು ರಾಂಗ್ ಮೀನ್ಸ್ ಶಾರ್ಟ್ಕಟ್ಸ್ನ ಯೂಸ್ ಮಾಡೋದು, ಆ ಥರ ಮಾಡ್ತಾ ಇರ್ಬೋದು. ಆ ಥರ ಮಾಡಬೇಡಿ ಅಂತ ಗೈಡೆನ್ಸ್ ಕೊಡುತ್ತೆ ಇದು. ನೀವೇನಾದರೂ ಶಾರ್ಟ್ಕಟ್ಟಿಂದ ಈ ಕೆಲಸ ಮಾಡಿಸ್ಕೊಂಬೋಣ, ಆ ಕೆಲಸ ಬೇಗ ಆಗುತ್ತೆ, ಏನಾಗಲ್ಲ ಬಿಡು, ರೆಸ್ಯೂಮೇಲಿ ಸುಳ್ಳು ಹೇಳ್ಬಿಟ್ಟು ಕೆಲಸ ಗಿಟ್ಟಿಸ್ಕೊಳ್ಳೋಣ, ಈ ಥರ ಶಾರ್ಟ್ಕಟ್ಸ್, ಈ ಥರ ರೆಸ್ಯೂಮೆಗಳನ್ನ ಸುಮ್ಮನೆ ಮಾಡಿಲ್ದಿರೋ ಕೆಲಸಗಳನ್ನ ಮಾಡಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ರೆಸ್ಯೂಮೆಯಲ್ಲಿ ಹಾಕಿ ಕೆಲಸ ಗಿಟ್ಟಿಸ್ಕೊಳ್ಳೋದು, ಇವೆಲ್ಲ ಶಾರ್ಟ್ಕಟ್ಸ್ ಅಂತಾರೆ, ಆಯಿತಾ? ಸೊ ಈ ಥರ ಎಲ್ಲ ಮಾಡೋದು ರಾಂಗ್ ಪಾತ್, ಇದು ಅಧರ್ಮಿಕ್ ಪಾತ್, ಅರ್ಥ ಆಯ್ತಾ? ನ್ಯಾಯಯುತವಾಗಿ ಮಾಡಿ ಅನ್ನೋದೇ ಇದು ಗೈಡೆನ್ಸ್ ಕೊಡುತ್ತೆ, ಅರ್ಥ ಆಯ್ತಾ? ಸೊ ಇದು ಬಂದ್ಬಿಟ್ಟು ಮತ್ತು ನೀವು ನಿಮ್ಮ ಪ್ರೋಗ್ರೆಸ್ ಮೇಲೇನೂ ಲೈಕ್ ತುಂಬ ಅಂದರೆ ಮುಂದಕ್ಕೆಲ್ಲೂ ಸಾಗ್ತಾ ಇಲ್ಲ ಅಂತ ಅನಿಸುತ್ತೆ. ಸೊ ಇದರಿಂದ ನೀವು ಅರ್ಥ ಮಾಡ್ಕೋಬೇಕು, ಡಿವೈನ್ ಇಂಟರ್ವೆನ್ಷನ್ ಆಗ್ತಾ ಇದೆ, ಡಿವೈನ್ ನಿಮ್ಮನ್ನು ಏನರಿಂದನೂ ತಪ್ಪು ದಾರಿಗೆ ಹೋಗೋಕ್ಕೆ ಪ್ರೊಟೆಕ್ಟ್ ಮಾಡ್ತಾ ಇದೆ. ಅದಕ್ಕೆ ಎಲ್ಲದೂ ಇಷ್ಟು ಸ್ಲೋ ಡೌನ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಂಡು ಮುನ್ನುಗ್ಗಬೇಕು. ಇದು ಸಹ ಒಂದು ಗೈಡೆನ್ಸ್ ಆಗಿ ಬರುತ್ತೆ, ಅರ್ಥ ಆಯ್ತಾ? ಸೊ ಇದು ಬಂದ್ಬಿಟ್ಟು ರಿವರ್ಸ್ ಚಾರಿಯಟ್ ಕಾರ್ಡ್ದು ಅರ್ಥ. ಐ ಹೋಪ್ ನಿಮಗೆ ನಾನು ಮಾಡಿದ್ದು ಚಾರಿಯಟ್ ಕಾರ್ಡ್ ಅಪ್ರೈಟ್ ರಿವರ್ಸ್ ಕಾರ್ಡ್ದು ಅರ್ಥದ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಒತ್ತಿ. ಸೊ ನಿಮಗೆ ನೆಕ್ಸ್ಟ್ ಸೆಟ್ ಆಫ್ ವೀಡಿಯೋಸ್ ನೋಟಿಫೈ ಆಗ್ತಾ ಇರುತ್ತೆ. ಅಲ್ಲಿ ತನಕ ನೆಕ್ಸ್ಟ್ ವೀಡಿಯೋಲಿ ಸಿಗುವ. ಬಾಯ್.